ಜಲಪಾತಗಳ ಜೊತೆಯಲ್ಲೇ ನಿಸರ್ಗ ಪ್ರೇಮಿಗಳಿಗೆ ಹಾಗೂ ಚಾರಣ ಪ್ರಿಯರಿಗೆ ಚಾರಣ ಮಾಡುವಂತಹ ಸ್ಥಳಗಳು ಸಾಕಷ್ಟಿವೆ. ದಕ್ಷಿಣ ಕನ್ನಡದಲ್ಲಿರುವ ಮುಖ್ಯವಾದ ಚಾರಣಗಳನ್ನ ನೋಡೋಣ ಬನ್ನಿ. ತನ್ನದೇ ಆದ ವೈಶಿಷ್ಟ್ಯತೆಗಳಿಂದ ಇಡೀ ದೇಶದಲ್ಲಿ ಸುಪ್ರಸಿದ್ಧಿಯಾಗಿರುವ ನಮ್ಮ ಬೆಳ್ತಂಗಡಿ ತಾಲೂಕಿನ ಮಲವಂತಿಗೆ ಗ್ರಾಮದಲ್ಲಿರುವುದೇ ಈ ನೇತ್ರಾವತಿ ಚಾರಣ. ಪ್ರಕೃತಿಯ ಹಚ್ಚ ಹಸಿರು ಹಾಸಿಗೆಯ ಮಧ್ಯದಿಂದ ನಡೆದುಕೊಂಡು ಆ ಬೆಟ್ಟದ ತುದಿಯನ್ನ ತಲುಪಿದಾಗ ಅಲ್ಲಿ ಸ್ತಬ್ಧವಾಗಿ ನಿಂತಿರುವ ಆ ಮೋಡಗಳನ್ನ ನೋಡುವುದೇ ವಿಸ್ಮಯವಾಗಿರುತ್ತದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಮಹಾರಾಷ್ಟ್ರ ಕೋಟೆಗಳ ಚಾರಣ ಹೇಗೆ ಸಾಹಸಮಯ ಹಾಗೂ ರೋಮಾಂಚನಕಾರಿಯಾಗಿ ಇರುತ್ತದೋ ಹಾಗೆ ನಮ್ಮ ಕರ್ನಾಟಕದ ಸಾಹಸಮಯ ಚಾರಣವೇ ಈ ಗಡೈಕಲ್ಲು. ಬಂಡಿಯಲ್ಲಿ ಕೊರೆದಿರುವ ಸುಮಾರು 1500 ಮೆಟ್ಟಿಲುಗಳನ್ನ ಹತ್ತಿಕೊಂಡು ಹೋಗಿ ತುತ್ತ ತುದಿಯಲ್ಲಿರುವ ಆ ಕೋಟೆಯನ್ನ ನೋಡಿದಾಗ ನಮ್ಮ ಪೂರ್ವಿಕರ ಶಕ್ತಿ ಅರಿವಾಗುತ್ತದೆ. ದಟ್ಟ ಅರಣ್ಯದ ಮಧ್ಯದಲ್ಲಿ ಸುಮಾರು 6 ಕಿಲೋಮೀಟರ್ಗಳಷ್ಟು ನಡೆದುಕೊಂಡು ಹೋದಾಗ ಕಾಣುವುದೇ ಆ 400 ಅಡಿಯಿಂದ ಧುಮ್ಮಿಕ್ಕುವ ಭಂಡಾಜಿ ಜಲಪಾತ. 3 ಕಿಲೋಮೀಟರ್ಗಳಷ್ಟು ಕಾಡು ಮತ್ತು ಬಂಡೆಗಳ ಮೇಲೆ ನಡೆದುಕೊಂಡು ಹೋದಾಗ ಆ ವಿಹಂಗಮ ನೋಟಕ್ಕೆ ಮನಸ್ಸು ಜಾರುತ್ತದೆ. ಅದುವೇ ಕೋಣಾಜೆ ಕಲ್ಲು ಚಾರಣ. ಈ ದೃಶ್ಯಕ್ಕೆ ಸರಿಸಾಟಿ ಯಾವುದೂ ಇಲ್ಲ. ಮಳೆಗಾಲದಲ್ಲಿ ಮೋಡದಿಂದ ಆವರಿಸಿಕೊಂಡಿರುವ ಬಂಡೆಗಳನ್ನ ಬೇರೆ ಕಾಲದಲ್ಲಿ ಸೂರ್ಯೋದಯ ಹಾಗೆ ಸೂರ್ಯಾಸ್ತವನ್ನ ನೋಡಿ ಕಣ್ತುಂಬಿಕೊಳ್ಳಿ. ಮತ್ತೆ ಸುಳ್ಯ ಹತ್ತಿರವಿರುವ ಈ ಕೋಳಿ ಕಮಲೆ ಚಾರಣ ಪ್ರಿಯರಿಗೆ ಸಿಹಿ ಊಟವಿದ್ದಂತೆ.